ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ನ ಹೊಸ ವಿಡಿಯೋ ಮತ್ತು ಇದು ನನ್ನ 5ನೇ ವಿಡಿಯೋ ಆಗಿದೆ. ನಡೆಯಿರಿ ಈಗ ತಿಳಿದುಕೊಳ್ಳುವ ಹೊಸ ವಿಷಯವನ್ನು. ಬನ್ನಿ ಫ್ರೆಂಡ್ಸ್, ನಾನು ನೋಡೋಣ. ಅದು ಭೂಮಿ ಆನ್ಲೈನ್ನಲ್ಲಿ ಯಾವ ರೀತಿ ಒರಿಜಿನಲ್ ಉತ್ತಾರೆ ಅಥವಾ ಪಹಣಿ ಪ್ರಿಂಟ್ ತಗೊಳ್ಳೋದನ್ನು ಮಾಡಿದ್ವಿ ಹಿಂದಿನ ವಿಡಿಯೋದಾಗ. ಇವಾಗ ಅದನ್ನು ಭೂಮಿಗೆ ಯಾವ ಥರನಾಗಿ ಲಾಗಿನ್ ಆಗೋದು ಮತ್ತು ಹೊಸ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಯೋಣ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಭೂಮಿ ಆನ್ಲೈನ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಾಣ್ತಿರೋಂಥ ಬಾಕ್ಸ್ನಾಗ ನೀವು ಫಿಲ್ ಮಾಡಬೇಕಾಗುತ್ತೆ ಲಾಗಿನ್ ಆಗಿದ್ದರೆ. ನೆಕ್ಸ್ಟ್ ಏನು ಮಾಡಬೇಕು, ಲಾಗಿನ್ ಇಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಅಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ. ಫಸ್ಟ್ ನೇಮ್ ಹಾಕಿ ಇಲ್ಲಿ ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಸರ್ ನೇಮ್ ಹಾಕಬೇಕಾಗುತ್ತೆ. ಸರ್ ನೇಮ್ ಹಾಕಿದಾದಮೇಲೆ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದಾದಮೇಲೆ ನಿಮ್ಮ ಒಂದು ಯೂಸರ್ ಐ ಡಿನೂ ಕೂಡ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದಾದಮೇಲೆ ನಿಮ್ಮ ಒಂದು ಹೊಸ ಪಾಸ್ವರ್ಡ್ ಯಾವ ರೀತಿಯಾಗಿರ್ಬೇಕಂತಂದರೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಮತ್ತು ಒಂದು ಆ್ಯಟರ ಅಥವಾ ಹ್ಯಾಶರ ಯಾವ ರೀತಿಯ ಒಂದು ಚಿಹ್ನೆಗಳು ಇರಬೇಕಾಗುತ್ತೆ, ಮತ್ತು ನಂಬರ್ಸ್ ಕೂಡ ಇದರಲ್ಲೇ ಇರಬೇಕಾಗುತ್ತೆ. ಅವೆಲ್ಲ ಒಳಗೊಂಡಿರುವಂಥ ಒಂದು ಪಾಸ್ವರ್ಡನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದಾದಮೇಲೆ ಇಲ್ಲಿ ಒಂದು ಖಾಲಿ ಬಾಕ್ಸ್ ಕಾಣಿಸ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ನಿಮ್ಮೊಂದು ಅಡ್ರೆಸ್ ಡೀಟೇಲ್ ಕೇಳ್ತೈತಿ, ನೀವು ಯಾವ ಊರಿನವರು ಅಂತ ಹಾಕಿಸಿ. ಅದಾದಮೇಲೆ ನೀವೊಂದು OTP ಹಾಕಬೇಕು, ಮತ್ತು ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಮತ್ತು ಆಧಾರ್ನಲ್ಲಿರುವಂಥ ನಿಮ್ಮ ಹೆಸರನ್ನ ಹಾಕಬೇಕು. ಅದಾದಮೇಲೆ ನೀವೊಂದು ಹಾಕಿರುವಂಥ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಒಂದು ಸಲ ತಪ್ಪಾಯಿತು ಅಂದ್ರೆ ಮತ್ತೆ ಫಸ್ಟ್ ಈ ಥರ ಹಾಕಬೇಕಾಗುತ್ತೆ ನೀವು. ಅದಾದಮೇಲೆ ಇರುವಂಥ ಆ್ಯಸ್ ಇಟ್ ಈಸ್ ಕ್ಯಾಪ್ಷನ್ ಅದೇ ರೀತಿಯಾಗಿ ಇಲ್ಲಿ ಟೈಪ್ ಮಾಡಿಕೇಸಿ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಹಾಕಬೇಕು. ಸೈನ್ ಆ್ಯಂಡ್ ಸಬ್ಮಿಟ್ ಆದಮೇಲೆ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನೀವೊಂದು ವ್ಯಾಲೆಟ್ ರೀಚಾರ್ಜ್ ಮಾಡಬೇಕು. ವ್ಯಾಲೆಟ್ ರೀಚಾರ್ಜ್ ಮಾಡಿದ ಆದಮೇಲೆ ನಿಮಗೆ ಒಂದು ಒರಿಜಿನಲ್ ಉತ್ತಾರಿ ಬರ್ತೈತೆ. ಅದು ಹೇಗೆಂದರೆ ಇಲ್ಲಿ ಆ್ಯಡ್ ವ್ಯಾಲೆಟ್ ರಿಚಾರ್ಜ್ ಅಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ₹500 ಮಿನಿಮಮ್ ₹500 ಹಾಕಬೇಕಾಗುತ್ತೆ. ನೀವು 500ಕ್ಕಿಂತ ಕೆಳಗೆ ಹಾಕಿದರೆ ಅದು ತೊಗೊಳಂಗಿಲ್ಲ. ₹500 ಹಾಕಿ ಐ ಅಗ್ರಿ ಟು ದ ಅಂತ ಹಾಕಿ ಪೇಮೆಂಟ್ ಅಂತ ಹಾಕಿ ಫೋನ್ಪೇ ಅಂತ ಹಾಕಿ ಪೇ ನಾವು ಅನ್ಬೇಕು. ಅದಾದಮೇಲೆ ಈ ರೀತಿಯಾಗಿ ನಿಮ್ಮ ಪೇಮೆಂಟ್ ಆಪ್ಷನ್ಗಳು ಬರ್ತವೆ ಹಲವಾರು. ಡೆಬಿಟ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, SBI ಕಾರ್ಪೊರೇಟ್ ಕ್ರೆಡಿಟ್ ಕಾರ್ಡ್ಸ್, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, UPI ಆಗಿರ್ಬೋದು. ಯಾವ್ದು ಈಸಿಯಪ್ಪ ಅಂತಂದ್ರೆ UPIನೇ ಈಸಿ ಆಗಿರ್ತೈತಿ. ಒಂದು UPI QR ಅಂತ ಇರ್ತೈತಿ, ಇನ್ನೊಂದು UPI ID ಅಂತ ಇರ್ತೈತಿ. ನಿಮ್ಮೊಂದು ID ನ ಇಲ್ಲಿ ಹಾಕಬೇಕಾಗುತ್ತೆ. ID ಇರ್ತೈತಿ, ಅದನ್ನ ಇಲ್ಲಿ ಹಾಕಿಸಿ ID ಹಾಕಬೇಕು. ID ಹಾಕಾದ್ಮೇಲೆ ಇಲ್ಲಿ ವ್ಯಾಲಿಡ್ UPI ID ಅಂತ ಹಾಕಬೇಕು. ಅದು ಇದೆಯಾ ಇಲ್ಲ, ಅಥವಾ ಅದು ಆ್ಯಕ್ಟಿವ್ ಇದೆಯಾ ಇಲ್ಲ, ಅಥವಾ ಬಂದಾಗಿದೆ ಏನೋ ಅಂತ ಇದ್ರೊಳಗೆ ತೋರಿಸ್ತೈತಿ. ಅದಾದ್ಮೇಲೆ ಪೇ ನೋವು ಅನ್ಬೇಕು. ಪೇ ನೋವು ಅಂತ ಆದಮೇಲೆ ನಿಮ್ಮ ಫೋನಿಗೆ ಮೆಸೇಜ್ ಬರ್ತಿದೆ. ಅದು ಎಷ್ಟು ಹಾಕಿರ್ತಿರಲ್ಲ ₹500 ಅಷ್ಟೇ ಅಮೌಂಟಲ್ಲಿ ಬಂದಿರ್ತೈತಿ. ನಿಮ್ಮದೊಂದು ಪಿನ್ ನಂಬರ್ ಹಾಕಿ ಪೇ ಅಂತ ಹೊಡೆದ್ಬಿಟ್ರೆ ಇಲ್ಲಿ ಆಟೋಮೆಟಿಕಲಿ ವ್ಯಾಲೆಟ್ ಒಳಗೆ ಅದು ಆ್ಯಡ್ ಆಗ್ತೈತಿ ಅಮೌಂಟು. ಅದನ್ನು ತೋರಿಸ್ತೀನಿ ಬನ್ನಿ. ನೀವು ಮಾಡಿರುವಂಥ ಒಂದು ಯೂಸರ್ ID ಇಲ್ಲಿ ಹಾಕಿ, ನಿಮ್ಮ ಪಾಸ್ವರ್ಡ್ ಇಲ್ಲಿ ಹಾಕಿ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಾದ್ಮೇಲೆ ಇಲ್ಲಿ ಲಾಗಿನ್ ಅಂತ ಹಾಕಬೇಕು. ಇದ್ರೊಳಗೆ ಇನ್ನೊಂದು ಹೊಸ ವಿಷಯ ಏನೈತಪ್ಪ ಅಂತಂದ್ರೆ, ಇದ್ರೊಳಗಡೆ ಬಳಕೆದಾರರಿಗೆ ಒಂದು OTP ಹೋಗ್ತೈತಿ. ಅದು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ, ಈಗ 2025 26ನೇ ತಾರೀಕಿನ ಮಾಡಿರ್ತಾರೆ. ಅದನ್ನು 6ನೇ ತಿಂಗಳದಾಗ ಈ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೇಸಿ ಅದನ್ನು ಲಾಗಿನ್ ಮಾಡಿಕೊಂಡು, ಅದಾದಮೇಲೆ ನೀವು ಇದು ಕಳಿಸಿದಾದ್ಮೇಲೆ ಒಂದು OTP ಬರ್ತೈತಿ. OTP ಥ್ರೂ ಲಾಗಿನ್ ಮಾಡಬೇಕಾಗುತ್ತೆ. ನೀವು ಹೊಸ ಒಂದು ಪ್ರೊಸೆಸ್ ಬಿಟ್ಟಿರ್ತಾರೆ. ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವು ಫಸ್ಟ್ ಉತ್ತಾರ ಬೇಕಾಗಿರ್ತೈತಲ್ಲ, IRTC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಆದಮೇಲೆ ಅಮೌಂಟ್ ಆ್ಯಡ್ ಆಗಿದ್ದು ಇಲ್ಲಿ ತೋರಿಸ್ತೈತಿ ವ್ಯಾಲೆಟ್ ಬ್ಯಾಲೆನ್ಸ್ ಮೇಲೆ. ನಿಮ್ಮದೊಂದು ಡಿಸ್ಟಿಕ್ ಹಾಕ್ಬೋದು, ತಾಲೂಕು ಹಾಕಬೇಕು, ಹೋಬಳಿ ಹಾಕಬೇಕು, ಮತ್ತು ವಿಲೇಜ್ ಹಾಕಿಸಿ ಸರ್ವೆ ನಂಬರ್ ಹಾಕಿ ಇಲ್ಲಿ ಫಿಚ್ ಡೀಟೇಲ್ಸ್ ಅನ್ನಬೇಕು. ಇಲ್ಲಿ ಬರ್ತೈತೆ ಫಿಚ್ ಆಗಿದ್ದು ಬರೀ ನೋಡ್ಲಿಕ್ಕತ್ತೈದು VRTC ಅಂತ ಹೊಡಿತೈತಿ. ಈ ರೀತಿಯಾಗಿ ಒರಿಜಿನಲ್ ಉತ್ತಾರೆ. ಇದು ಬಾರ್ಕೋಡ್ ಬರ್ತೈತಿ ಇಲ್ಲಿ ಸೈಡ್, ಇಲ್ಲೆಲ್ಲ ಬಾರ್ಕೋಡ್ ಬರ್ತೈತಿ. ಒರಿಜಿನಲ್ ಇದು ನೀವು ಅಕಸ್ಮಾತ್ ಇದು ನಾವು ಬರೀ ಇದನ್ನು ನೋಡ್ಲಿಕ್ಕಂತ ತೆಗೆದಿದ್ದು. ನೀವು ಅಕಸ್ಮಾತ್ ಒರಿಜಿನಲ್ ಪ್ರಿಂಟ್ ತೆಗಿಬೇಕು ಮಾಡಬೇಕಂದ್ರೆ ನಾವು ಹಿಂದಿನ ವಿಡಿಯೋದಾಗ ತೋರಿಸಿ ನೋಡಿರಿ. ಈ ಒಂದು ವಿಷಯ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.